ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದು ಒಂದು ಒಳ್ಳೆ ಅಡುಗೆ ಮಾಡಬೇಕು. ನೀವೆಲ್ಲ ಜೀರಾ ರೈಸ್ ತಿಂದಿರ್ತೀರಾ. ಈಗ ಮಸಾಲಾ ಜೀರಾ ರೈಸ್ನ ನಿಮ್ಗೆ ಹೆಂಗೆ ಮಾಡೋದು, ಖುಷಿಯಾಗಿ ತಿನ್ನಿಸೋದು, ಖುಷಿಯಾಗಿ ಮಾಡೋಣ. ಏನೇನು ಮಸಾಲೆ ಬೇಕು ಅಂತ ಬೇಗ ನೋಡೋಣ, ಅಡುಗೆ ಮಾಡ್ಸೋಣ, ಬ್ಯಾಚುಲರ್ಸ್ಗೆಲ್ಲ ತಿನ್ಸೋಣ. ಈಗ ಚಾಕು ತೊಗೊಳ್ಳೋಣ. ಮಸಾಲೆ ಎಲ್ಲ ತೋರಿಸಿದ್ದೀನಿ. ಈಗ ಕಟ್ ಮಾಡಿಬಿಡೋದು ಈರುಳ್ಳಿನ. ಅದಾದಮೇಲೆ ಏನೇನು ಬೇಕು ಸಾಮಗ್ರಿ ತೋರಿಸೋಣ, ಅಡುಗೆ ಮಾಡಿ ತಿನ್ಸೋಣ. ಕಾಯ್ತಾ ಇರಿ, ಇವಾಗ ಕಟಿಂಗ್ ಸ್ಟಾರ್ಟೇ ಮಾಡಿಬಿಡ್ತೀನಿ. ಈಗ ಈರುಳ್ಳಿ ಕಟ್ಟಾಯಿತು, ಮೆಣಸಿನ್ಕಾಯಿ ಕಟ್ಟಾಯಿತು, ಕುಕ್ಕರ್ ಇಡೋದೆ, ದೀಪ ಬೆಳಗಿಸೋದೆ, ಎಣ್ಣೆ ಹಾಕ್ಬಿಡೋಣ. ಈಗ ಸ್ವಲ್ಪ ಎಣ್ಣೆ ಕಾಯಲಿ, ಕೈ ಒರೆಸ್ಕೊಳ್ಳೋಣ. ಈಗ ಅಕ್ಕಿ ರೆಡಿ ಇದೆ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲೇ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸಿಂಪಲ್ ಮಸಾಲೆ, ಸಿಂಪಲ್ಲಾಗಿ ಮಾಡೋಣ. ಜೀರಾ ರೈಸ್ ಮಾಮೂಲಿಯಾಗಿ ತಿಂತೀರ. ಈಗ ಒಂದು ಮಸಾಲಾ ಜೀರಾ ರೈಸ್ನ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ಕಲಿಸ್ಕೊಡ್ತಾ ಇದ್ದೀನಿ. ಸಾಮಗ್ರಿ ಎಲ್ಲ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅಡುಗೆ ನೋಡೋದು, ಖುಷಿಯಾಗಿ ಮಾಡೋದು, ರುಚಿಯಾಗಿ ತಿನ್ನೋದು. ಈಗ ನೋಡಿ, ಸಿಂಪಲಾಗಿ 2 ಚಕ್ಕೆ ಪೀಸು, ಸಿಂಪಲಾಗಿ 2 ಲವಂಗ, ಸಿಂಪಲಾಗಿ ಒಂದು 3 ಏಲಕ್ಕಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಮುಂದೆ, ಆಮೇಲೆ ಸ್ವಲ್ಪ ಸೋಂಪು, ಸ್ವಲ್ಪ ಸಾಜೀರ. ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸುವುದು. ಈಗ ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈಗ ಇದು ಸ್ವಲ್ಪ ಕೆಂಪಾರಾಗೋ ಥರ ಚೆನ್ನಾಗಿ, ಜಾಸ್ತಿ ಮಸಾಲೆನೂ ಹಾಕ್ಬಾರ್ದು. ಸುಮ್ಮನೆ 2 ಚಕ್ಕೆ, 2 ಲವಂಗ, ಜೀರಿಗೆ ಮಾತ್ರ ಸ್ವಲ್ಪ ಜಾಸ್ತಿ, ಇನ್ನೇನು ಜಾಸ್ತಿ ಹಾಕ್ಬಾರ್ದು. 1 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ. ಅತಿ ಖಾರನೂ ಇರಬಾರ್ದು. ರುಚಿ ಸಿಗಬೇಕು ಅಂದರೆ ಉಪ್ಪು ಖಾರ ಕರೆಕ್ಟಾಗಿತ್ತು ಅಂದರೆ ಇದು ಯಾವುದಾನ ಒಂದು ವೆಜ್ ಗ್ರೇವಿ ಮಾಡಿಕೊಂಡು ಖುಷಿಯಾಗಿ ಬಾರಿಸಿ ಕೆಡುತ್ತಾ ಇರ್ಬೋದು. ಈಗ ಇದೆಲ್ಲ ಆಗಿದೆ. ಈಗ 1 ಸ್ಪೂನ್ ನಮ್ಮ ಫೇವ್ರೇಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದೆಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಜೀರಿಗೆ. ಯಾಕಂದ್ರೆ ಅಗಳಿಗೆ ಸಿಗಬೇಕು ಜೀರಿಗೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಈಗ ನೋಡಿ, ಇದಕ್ಕೆ ಜೊತೆಗೆ ಸ್ವಲ್ಪ ಕಾಯಲ್ಲಿ ಹಾಕ್ಕೊತೀನಿ. 1 ಗ್ಲಾಸು, 1.25 ಗ್ಲಾಸು. ಕುಕ್ಕರಲ್ಲಿ ಮಾಡೋದ್ರಿಂದ 1.25 ಗ್ಲಾಸು. ನೋಡಿ, ಇಷ್ಟೇ. ಮಾಮೂಲಿಯಾಗಿ ಜೀರಾ ರೈಸ್ ತಿಂತಾ ಇರ್ತೀರ. ಇದೊಂದು ಡಿಫ್ರೆಂಟ್ ಆಗಿರುತ್ತೆ. ಚಂದ್ರು ಅಂಕಲ್ ತೋರಿಸಿದ್ದಾರೆ. ಮನೇಲಿ ಮಾಡ್ಕೋಬೇಕು, ಖುಷಿಯಾಗಿ ತಿನ್ಕೋಬೇಕು. ಆಫೀಸಿಂದ ಬರ್ತೀರ, ಏನೇನ ಇದೆಯಾ, ಯಾವ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 4 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಆಡಿಸ್ತಾ ಇರೋದು, ಅಡುಗೆ ಮಾಡ್ಕೊಂಡು ತಿಂತಾ ಇರೋದು. ಆಫೀಸಿಂದ ಬರೋದು, ಖುಷಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಕಾಯಿ ಹಾಲನ್ನ ಜಾಸ್ತಿ ಬಾಯ್ಲ್ ಮಾಡಬಾರ್ದು. ಸುಮ್ಮನೆ ಒಂದು ಬಬಲ್ ಬರ್ತಾ ಇದ್ದಂಗೆ ಈ ಥರ ಅಕ್ಕಿ ಬಿಟ್ಬಿಡ್ಬೇಕು. ಈಗ ಸ್ಟೈಲಾಗಿ ಒಂದು ನಿಂಬೆಹಣ್ಣ
ಸ್ವಲ್ಪ ನಿಂಬೆಹಣ್ಣು ರಸ, ಈಗ ಸ್ವಲ್ಪ ಎಳೆ ಕಾವಿಗೆ ಇಟ್ಬಿಡೋಣ. ನಿಧಾನಕ್ಕೆ ಕಾಯ್ಕೊಂಡ್ಲೆ. ಈಗ ಒಂದು ರೌಂಡು ನೋಡಿ ಎಲ್ಲ ಆಗಿದೆ. ಕುಕ್ಕರ್ ಮುಚ್ಚಲ ಕೊಡಪ್ಪ. ವಿಜಲ್, ಈಗ ಕುಕ್ಕರು 2 ವಿಜಲ್ ಆಗಿಬಿಟ್ರೆ ನಿಮ್ಗೆ ಗೊತ್ತಲ್ಲ, ಮಸಾಲ ಜೀರಾ ರೈಸ್ ರೆಡಿ. ಖುಷಿಯಾಗಿ 2 ವಿಜಲ್ ಆದಮೇಲೆ ಬಿಡಿ. ಜೀರಾ ಮಸಾಲ ರೈಸ್ ರೆಡಿಯಾಗಿದೆ. ಕುಕ್ಕರ್ ಮುಚ್ಚಲ ತೆಗೆದುಬಿಡೋದ. ಈಗ ಒಂದು ರೌಂಡ್ ತಿರುಗಿಸಿ ಕೊಟ್ಬಿಡೋಣ. ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಈಗ ನಮ್ಮ ಬೋಲಿನಲ್ಲಿ ಸರ್ವ್ ಮಾಡಿಬಿಡೋಣ. ಇದಕ್ಕೆ ಚಿಕನ್ ಸಾರೆಲ್ಲ ಸೂಪರಾಗಿರುತ್ತೆ. ಈ ಥರ ಒಂದ್ಸಲ ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ರುಚಿ ಬರುತ್ತೆ ಅಂತ. ಮಸಾಲ ಜೀರಾ ರೈಸ್ ಮಾಡಿದ್ದೀವಿ, ನಿಮ್ಮ ಪ್ರೀತಿಗಾಗಿ ತೋರಿಸಿದ್ದೀವಿ. ಬೇಗ ಕಲ್ತ್ಕೊಂಡಿದ್ದೀರಾ, ಖುಷಿಯಾಗಿ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಬೇಗ ಬ್ಯಾಚುಲರ್ಸ್ ಎಲ್ಲ ಈ ಥರ ಹೋಗಿ ಹೋಟ್ಲಿಂದ ಜೀರಾ ರೈಸ್ ತರಬಹುದು. ನೀವು ಮಸಾಲ ಜೀರಾ ರೈಸ್ ಮಾಡಿದ್ರೆ ಏನೂ ಬೇಕಾಗಿರಲ್ಲ, ನೀಟಾಗಿ ಕಲ್ಸ್ಕೊತಾ ಇರ್ಬೋದು, ಖುಷಿಯಾಗಿ ತಿಂತಾ ಇರ್ಬೋದು. ಇನ್ನು ಇದ್ರ ಜೊತೆಗೆ ಚಿಕನ್ ಫ್ರೈ ಗೊಜ್ಜಾಗಲಿ, ಚಿಕನ್ ಫ್ರೈ ಆಗಲಿ, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕಲ್ತ್ಕೊಂಡು ಮನೆಯಲ್ಲೇ ಮಾಡಿದ್ರೆ ರುಚಿ, ಶುಚಿ, ಪ್ರೀತಿ ಎಲ್ಲ ಖುಷಿಯಾಗಿ ಬರುತ್ತೆ. ಕಲ್ತ್ಕೊಬೇಕು ಖುಷಿಯಾಗಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ. ನಿಮ್ಮ ಪ್ರೀತಿಗಾಗಿ ಬರ್ತೀವಿ, ಒಳ್ಳೊಳ್ಳೆ ಅಡುಗೆ ತೋರಿಸ್ತೀವಿ. ತೋರಿಸಾದ್ಮೇಲೆ ಮಾಡ್ಕೊಳ್ಳಿ, ಅಂತ ತಿನ್ಕೊಳ್ಳಿ. ನಾನು ಈಗ ಎಲ್ಲ ಹೇಳಿದೆ, ಆದರೆ ಇನ್ನೊಂದನ್ನು ಮರೆತೆ. ಯಾವುದು ಅಂದರೆ, ನಾವು ಚಂದ್ರು ಕ್ಯಾಟ್ರಿಂಗ್ಸ್ ಅಂತ ಮಾಡಿದ್ದೀವಿ. ನೀವೆಲ್ಲ ನಿಮ್ಗೇನ ಮನೆಯಲ್ಲಿ ಸಣ್ಣ ಕಾರ್ಯಕ್ರಮ ಆಗಲಿ, ದೊಡ್ಡ ಕಾರ್ಯಕ್ರಮ ಆಗಲಿ, ಯಾವುದಕ್ಕೆ ಬೇಕಾದರೂ ನಾನ್ ವೆಜ್ ಆಗಲಿ, ವೆಜ್ ಆಗಲಿ ಮಾಡಿಕೊಡ್ತೀವಿ. ಖುಷಿಯಾಗಿ ಮಾಡ್ಕೋಬೋದು, ಖುಷಿಯಾಗಿ ತಿನ್ಕೊಬೋದು. ತುಂಬ ಚೆನ್ನಾಗಿ ಓಡ್ತಾ ಇದೆ. ನಿಮ್ಮ ಪ್ರೀತಿ ಬೆಳೆಸಿದ್ದೀರಾ, ನೋಡಿದ್ದೀರಾ. ನೀವು ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೀನಿ ಅಡುಗೆ ಮಾಡಿರೋದೆಲ್ಲ. ಖುಷಿಯಾಗಿ ನೋಡಿ. ನಿಮ್ಗೇನ ಬೇಕು ಅಂದರೆ ನಮ್ಮ ಕರೆ ಮಾಡಿ ಮಾತಾಡ್ತೀನಿ, ಅಡುಗೆ ಬಂದು ಮಾಡಿಕೊಡ್ತೀನಿ. ಹೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ.